ನಮಸ್ಕಾರ. 24 ನ್ಯೂಸ್ ಝೋನ್ಗೆ ಸ್ವಾಗತ. ಇಂದು ನಾವು ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ಏನಾದರೂ ಜವಾಬ್ದಾರಿ ಇದ್ದರೆ, ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ದಯಮಾಡಿ ಇಡೀ ಸಿದ್ಧಗಂಗಾ ತಾಲೂಕಿನಲ್ಲಿ ಏನು 34 ಪಂಚಾಯತ್ ಇದೆ, ಎಲ್ಲರಿಗೂ ಮುಕ್ತವಾದಂಥ ಒಂದು ಅವಕಾಶ ಈ ಸಭೆ ಮುಖಾಂತರ ಕೊಡ್ತಾ ಇದ್ದೀವಿ. ನಾನಂತೂ ಇಷ್ಟ ಇಲ್ಲ, ಹೋಬಳಿ ವಯಸ್ಸಾಗಲಿ ಪಂಚಾಯತಿ ವಯಸ್ಸಾಗಲಿ ನಿಮ್ಮ ಅನಿಸಿಕೆಗಳನ್ನು ಈಗ ಅವರಿಗೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತೇಳಿ ನಮ್ಮಲ್ಲಿ ನಾನು ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ನನ್ನ ಒಂದು ಪ್ರಾಸ್ತಾವಿಕ ಭಾಷಣವನ್ನು ಇಲ್ಲಿ ರಾಜ್ಯಾದ್ಯಂತ ಮಾಡೋದ್ರಿಂದ ನಾವೆಲ್ಲರೂ ಅದಕ್ಕೆ ಸಹಕಾರ ಕೊಡೋಣ. ಫಸ್ಟ್ ಜೊತೆಗೆ 21ನೇ ತಾರೀಕು ಮೊದಲು ಅಂದ್ಕೊಂಡಂಗೆ ಶಿಡ್ಲಘಟ್ಟದಲ್ಲಿ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಅವತ್ತು ಅಂತಾರಾಷ್ಟ್ರೀಯ ಯೋಗದ ದಿನ ಆಗಿರೋದ್ರಿಂದ ಅವತ್ತು ಬೇಡ ಅನ್ನೋದು ಒಂದು ಪರಿಕಲ್ಪನೆ ಒಂದಾಯಿತು. ಜೊತೆಗೆ ನಮ್ಮೆಲ್ಲರ ಮಕ್ಕಳು ಏನಿದೆ ಇಂದಿನ ಯುವ ಪೀಳಿಗೆ ಸೆಕೆಂಡ್ PUC ಪಾಸ್ ಆಗಿರ್ತಕ್ಕಂಥ ಮಕ್ಕಳೆಲ್ಲ ಡಾಕ್ಟರ್ ನೀಟ್ ಎಕ್ಸಾಮ್ಸ್ ಬರೆಯುವಂತ ಒಂದು ಪ್ರಕ್ರಿಯೆ ಸಹ ಅವತ್ತು 21 ಇರೋದ್ರಿಂದ ಅವ್ರಿಗೂ ನಾವು ಅವಕಾಶ ಕೊಡ್ಬೇಕು. ಯಾಕಂದ್ರೆ ನಾವು ಪ್ರತಿಭಾ ಪುರಸ್ಕಾರ ಕೊಡುವಂತ ವಿಚಾರ ಪ್ರಸ್ತಾಪ ಮಾಡಿರೋದ್ರಿಂದ ಮಕ್ಕಳೇ ಬರ್ತಿಲ್ಲ ಅಂದಾಗ ಪ್ರತಿಭಾ ಪುರಸ್ಕಾರ ಮಾಡೋದು ಸಾಧ್ಯನೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನ ಡೇಟ್ನ ಪೋಸ್ಟ್ಪೋನ್ ಮಾಡುವಂತ ಒಂದು ಸಂದರ್ಭ ಬಂದ್ರೆ ಹೊರತು ಬೇರೆ ಅನ್ಯತಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಮಸ್ಯೆ ಆಗಿದೆ ಅನ್ನೋದ್ರಿಂದ ನಾವು ಮುಂಬಂಟಿಯನ್ನು ಮಾಡಲಿಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೂ ಮಾಧ್ಯಮ ಮುಖಾಂತರ ಇವತ್ತು ತಿಳಿಸ್ತಾ ಇದ್ವಿ. ಯಾಕೆಂದ್ರೆ ಸುಮಾರಷ್ಟು ಜನ ಬೇರೆ ಬೇರೆ ಕಡೆಯಿಂದ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಹಳ ಆಸಕ್ತಿಯಿಂದ ಇರ್ತಕ್ಕಂಥವ್ರಿಗೆ ಇದೇನಿದು ಗೊಂದಲ ಆಗ್ತಾ ಇತ್ತು. ವ್ಯವಸ್ಥೆಯ ಸಭೆಯನ್ನು ಸಂದರ್ಭದ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೇಗೌಡರೇ, ಇದುವರೆಗೂ ಕೂಡ ಅದಕ್ಕೆ ಎಲ್ಲರಿಗೂ ಫೋನ್ ಮಾಡಿಸಿ ಗಾಡಿ ಸಭೆ ಕರೆಸಿಬಿಟ್ಟು ಎಲ್ಲ ನಮ್ಮ ಲೀಡರ್ಸು ನಮ್ಮ ಕಾರ್ಯಕರ್ತರು ಎಷ್ಟು ಕಾಂಗ್ರೆಸ್ ಮುಖಂಡರು ಇರ್ತಾರೆ ಅವರಿಗೆಲ್ಲರಿಗೂ ನಾವು ಒಂದು ಇದು ಮಾಡೋ ಸಂದೇಶ ಕೊಟ್ಟರೆ ಆಗುತ್ತೆ. ನಮಗೆ ಎಲ್ಲ ಸೇರಿ 21ನೇ ತಾರೀಕಿನಲ್ಲಿ ಇರುವಂಥ ಪ್ರೋಗ್ರಾಮ್ ನಾವು ಇಲ್ಲಿಂದ ಹೋಗೋಕ್ಕೆ ನಾವು ಸಕ್ಸಸ್ ಆಗ್ತೀವಿ. ಬರೀ ಒಂದೇ ಟೈಮ್ನಾಗೆ ನಾವು ಹೇಳ್ಬಿಟ್ಟು ಬರೀ ಅಂತ ಬಸ್ ಕಟ್ಟಿದ್ರೆ ಯಾರು ಬರಲ್ಲ. ಈಗ ಸದ್ಯಕ್ಕೆ ಎಲ್ಲರಿಗೂ ತಲೆಗೆ ಹಾಕಬೇಕು, ತಲೆಗೆ ಹೋಗ್ಬೇಕು. ಹೋಗ್ತಾರೆ ಅವರು ಏನ್ ಹೇಳ್ತಾರೆ, ಒಂದು 4 ದಿವಸ ಮುಂಚೆ ಮಾಡಿದ್ರೆ ಅವರು ಹೇಳ್ತಾರೆ ನಾವು ಏನು 100 ಹಾಕ್ತೀವಿ, 150 ಬಸ್ ಹಾಕ್ತೀವಿ, ಎಷ್ಟು ಹಾಕೋ ಬಸ್ಸಕ್ಕೆ. ಈ ದಿನ ಏನು ಮೂರು ಬರಲಿದ್ದರೆ ನಮ್ಮ ನಾಯಕರು ರಾಜ್ಯಗಳು ಕರೆದಿದ್ದಾರೆ. ಅವರು ಅದನ್ನೆಲ್ಲ ಕೊಡ್ತಾರೆ. ಏನು 21ನೇ ಉದ್ದೇಶ ಏನು ಅಂತ ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಕೂತಿರುವಂಥ ಎಲ್ಲ ನಮ್ಮ ಮುಖಂಡರುಗಳು ಒಂದಷ್ಟು ಜನ ತಿಳಿಸ್ಕೊಟ್ರು. ಈ ಒಂದು ಸೇರೋ ಉದ್ದೇಶ ಏನಪ್ಪ ಅಂದರೆ ನಾನು ಕೂಡ ಹೇಳಬೇಕು. ಅದರ ವಿಚಾರ ಹೋಗಿದೆ ಮಾತು ಹೇಳಿ ಆಮೇಲೆ ನಾನು ಅದಕ್ಕೆ ಏನು ವ್ಯವಸ್ಥೆಗಳನ್ನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನೋ ಒಂದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಕಾಂಗ್ರೆಸ್ನ ಅಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಿದರೆ, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇವತ್ತು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷವಾದ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತು ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ತಿಳಿಸ್ತಾ ಇದ್ರು. ಏನಪ್ಪಾ ಅಂದ್ರೆ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಸುಭದ್ರವಾಗಿದೆ. 2023ರಲ್ಲಿ ನಾವೇ ಅಧಿಕಾರ ನಡೆಸಿದ್ರೆ ಮುಂಬರುವಂತ 2028ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ನಿರೂಪಣೆಯನ್ನ ಈಗಾಗಲೇ ನಾವೆಲ್ಲ ಕಂಡಿದ್ದೀವಿ. ಯಾಕೆಂತಂದ್ರೆ ನೋಡಿದಂತೆ ನಡೆದಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಚುನಾವಣಾ ಪೂರ್ವವಾಗಿ 2023ರ ವಿಧಾನಸಭೆಗೂ ಚುನಾವಣೆ ಮುಂಚಿತವಾಗಿ ನಾವೆಲ್ಲ ಏನು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಆ 5 ಗ್ಯಾರಂಟಿಗಳನ್ನ ಇವತ್ತು ಸಮರ್ಪಕವಾಗಿ ಎಲ್ಲರಿಗೂ ಒದಗಿಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಏನು ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಹಂಗಾಗಿ ಜನರಲ್ಲೆಲ್ಲರಲ್ಲೂ ಕೂಡ ಇವತ್ತು ಒಂದು ನಂಬಿಕೆ ಬಂದಿದೆ. ಅಂದ್ರೆ ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರ್ಬೋದು ಅನ್ನೋದು ಎಲ್ಲ
ಎಲ್ಲ ಜನಾಂಗಕ್ಕೂ ಎಲ್ಲ ಜನತೆಗೂ ಕೂಡ ಇವತ್ತು ಅರ್ಥ ಆಗಿದೆ. ಹಂಗಾಗಿ ಇವತ್ತು ನುಡಿದಂತೆ ನಡೆದಿದ್ದಾರೆ. ನಮ್ಮ ಸಿದ್ದರಾಮಯ್ಯವರು ಇವತ್ತು 2 ವರ್ಷ ಆದ ನಂತರ ಅವರು ಮುಖ್ಯಮಂತ್ರಿಗಳ ಸ್ಥಾನ ಬಿಟ್ಕೊಳ್ತೀವಿ ಅಂತ ಹೈಕಮಾಂಡ್ ನಲ್ಲಿ ಮಾತುಕತೆ ಮಾಡದಂತೆ ಇವತ್ತು ಅವರು ಕೂಡ ಕೊಟ್ಟು ಮಾತಂತೆ ಅವರು ಕೂಡ ಇವತ್ತು ಬಿಟ್ಕೊಟ್ಟು ಇವತ್ತು ನನ್ನ ರಾಜಕೀಯ ಗುರುತು ನನಗೆ ನಮ್ಮ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೆ ನಮ್ಮೆಲ್ಲರಿಗೂ ಹೆಚ್ಚಿನ ಸಂತೋಷ. ಇವತ್ತು ಅವರ ಒಂದು ಪದಗ್ರಹಣ ಕಾರ್ಯಕ್ರಮ ರಾಜಭವನದಲ್ಲಿ ನಡೀತು. ಅಲ್ಲಿ ಏನಾಯ್ತು ಅಂದ್ರೆ ಎಲ್ಲ ಜನಸಂಘಟನೆಗಳಿಗೂ ಕೂಡ ಅವತ್ತು ಸೇರಕ್ಕಾಗಲಿಲ್ಲ. ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಹೆಚ್ಚಿನ ಜನ ಸೇರಕ್ಕಾಗಲಿಲ್ಲ. ಅವರು ಏನೋ ತೀರ್ಮಾನ ತಗೊಂಡಿರೋದಕ್ಕೆ ಎಲ್ಲರೂ ಕೂಡ ಎಲ್ಲರೂ ಬದ್ಧವಾಗಿರ್ಬೇಕಾಯ್ತು. ಹಂಗಾಗಿ ಈಗ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇದ್ದೀವಿ. ಕೊಟ್ಟು ಮಾತಂತೆ ಅಧಿಕಾರನ ಬಿಟ್ಕೊಟ್ಟಂತ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾ ಇದ್ದೀವಿ. ಅದೆಲ್ಲರಿಗೂ ವಿಶೇಷವಾಗಿ ಇವತ್ತು ನಮ್ಮ ಪಕ್ಷ ಮುಂದುವರಿಸಿಕೊಂಡು ಹೋಗೋದಕ್ಕೆ ಇವರಿಬ್ಬರ ಸಾರಥ್ಯದಲ್ಲಿ ನಮ್ಮ ಎಐಸಿಸಿಯ ಅಧ್ಯಕ್ಷರು, ನಮ್ಮ ಎಐಸಿಸಿಯ ಹಿರಿಯ ನಾಯಕರು ರಾಹುಲ್ಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಡಿ ಕೆ ಹರಿಪ್ರಸಾದವರಿಗೆ ಪಕ್ಷದ ಅಧ್ಯಕ್ಷರ ಸ್ಥಾನ ಇವತ್ತು ಕೊಟ್ಟಿದ್ದಾರೆ. ಆ ಒಂದು ಅಧ್ಯಕ್ಷರ ಸ್ಥಾನದ ಪದಗ್ರಹಣ ಕಾರ್ಯಕ್ರಮನ ಇದೇ ಭಾನುವಾರ ಅಂದ್ರೆ 21ನೇ ತಾರೀಕು ಭಾನುವಾರ ದಿನ ಅರಮನೆ ಮೈದಾನದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿ ಅವರಿಗೆ ಪಕ್ಷದ ಜವಾಬ್ದಾರಿನ ವಹಿಸಬೇಕು ಅಂತ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ